ಚಿಕ್ಕಬಳ್ಳಾಪುರ ಜಿಲ್ಲಾ ಕಸಾಪದಿಂದ ಇಂದು ದತ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಹೊರವಲಯದ ಹಾರುಬಂಡೆ ಶಿರಡಿ ಸಾಯಿ ದೇವಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಟ್ಟು 3 ದತ್ತಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಸಂಜೀವಮ್ಮ ಹನುಮಂತಗೌಡರ ದತ್ತಿ, ಶ್ರೀ ಕೆ.ಬಿ. ಪಿಳ್ಳಪ್ಪ ಸ್ಮಾರಕ ದತ್ತಿ, ಸಿ.ವಿ. ವೆಂಕಟಯ್ಯಪ್ಪ, ಸಿ.ವಿ. ಕಮಲಮ್ಮನವರ ದತ್ತಿ ಮತ್ತು ಅಂಗಡಿ ನಾರಾಯಣಪ್ಪ ದತ್ತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಳವಣಿಗೆಗೆ, ರಾಜಕೀಯ ಮತ್ತು ರೈತ ಪರ ಹೋರಾಟಗಳಿಗೆ ಜನಪರ ಆದರ್ಶಗಳನ್ನು ನೀಡಿ ಕಟ್ಟಿ ಬೆಳೆಸಿದ ಗೌರವಕ್ಕೆ ದಿವಂಗತ ಕೆ.ಬಿ. ಪಿಳ್ಳಪ್ಪನವರು ಮತ್ತು ಸಿ.ವಿ. ವೆಂಕಟಯ್ಯಪ್ಪನವರು ಸಾಕ್ಷಿ ಪ್ರಜೆಗಳಾಗಿದ್ದಾರೆ ಎಂದು ಜಿ.ಎಚ್. ನಾಗರಾಜ್ ಪ್ರಶಂಸಿಸಿದರು. ಅಂತಹ ಮಹನೀಯರ ಮಾರ್ಗಸೂಚಿಗಳನ್ನು ಪಾಲಿಸಿ ಜನಪರವಾಗಿ ಬಾಳುವುದನ್ನು ಸಮಕಾಲೀನ ನಾಯಕರು ಕಲಿಯಬೇಕಾಗಿದೆ ಎಂದರು. ಜಿಲ್ಲೆಯ ಮಹನೀಯರ ಹೆಸರಿನಲ್ಲಿ ನಡೆಯುತ್ತಿರುವ ದತ್ತಿ ಕಾರ್ಯಕ್ರಮಗಳ ಮೂಲಕ ಅವರ ಜೀವನ ಮತ್ತು ಆದರ್ಶಗಳನ್ನು ವರ್ತಮಾನದ ಯುವಕರಿಗೆ ಪರಿಚಯ ಮಾಡಿಕೊಡುವ ಕಾರ್ಯವನ್ನು ಸಾಹಿತ್ಯ ಪರಿಷತ್ತಿನ ಸ್ನೇಹಿತರು ನಡೆಸುತ್ತಿರುವುದು ಅಭಿನಂದನೀಯ ಎಂದರು. ಕೆ.ಬಿ. ಪಿಳ್ಳಪ್ಪನವರ ಸ್ಮಾರಕ ದತ್ತಿ ಕರ್ತೃ ಮಾಜಿ ಶಾಸಕ ಕೆ.ಪಿ. ಬಚ್ಚೇಗೌಡ ಮಾತನಾಡಿ, ನಮ್ಮ ತಂದೆಯವರು ರೈತಪರ ಜನಪರವಾಗಿದ್ದರು. ಈ ಭಾಗದಲ್ಲಿ ಶಿಕ್ಷಣ ಕೇಂದ್ರಗಳನ್ನು ಮಾಡುವವರಿಗೆ ವಿಶೇಷ ನೆರವು ನೀಡಿರುತ್ತಾರೆ. ಮುದ್ದೇನಹಳ್ಳಿಯ ಸಾಯಿಬಾಬಾ ವಸತಿ ಶಾಲೆಯನ್ನು ನಿರ್ಮಿಸುವ ಹಂತದಲ್ಲಿ ತಂದೆಯವರು ಅವರಿಗೆ ಅಗತ್ಯ ಜಮೀನು, ನೀರು ಮತ್ತು ನೈತಿಕ ಸಹಕಾರ ನೀಡಿದ್ದಾರೆ. ಆ ಸಂಸ್ಥೆ ಇಂದು ಜಾಗತಿಕವಾಗಿ ಗುರುತಿಸಿಕೊಂಡಿರುವುದು ನನಗೆ ಆನಂದ ತಂದಿದೆ. ರಾಜಕೀಯದಲ್ಲೂ ತನಗಿಂತ ಚಿಕ್ಕವರಿಗೆ ನಿರಂತರ ಶಿಸ್ತಿನ ಪಾಠ ಮಾಡುತ್ತಿದ್ದರು. ಸೋದರರಾದ ನಮಗೆ ತಂದೆಯೇ ಆದರ್ಶ. ಅವರ ಆಶೀರ್ವಾದವೇ ನಮ್ಮನ್ನು ಇಲ್ಲಿಯವರೆಗೆ ಬೆಳೆಸಿದೆ ಎಂದರು. ಶಿಕ್ಷಣ ಪ್ರೇಮಿ ಸಿ.ವಿ. ವೆಂಕಟಯ್ಯಪ್ಪ ಮತ್ತು ಕಮಲಮ್ಮ ದತ್ತಿ ದಾನಿ ನಿರ್ಮಲಾ ಪ್ರಭು ಅವರು ಮಾತನಾಡಿ, ಸಿ.ವಿ. ಹಾಗೂ ಕೆ.ವಿ. ಪಿಳ್ಳಪ್ಪನವರು ಜಿಲ್ಲೆಗೆ ವಿಶಿಷ್ಟ ಸೇವೆ ಸಲ್ಲಿಸಿದ್ದು ಅವರ ಪರಂಪರೆ ಅದೇ ರೀತಿ ಬಾಳುತ್ತಿರುವುದು ನನಗೆ ಆನಂದವೆನಿಸಿದೆ. ಸಿ.ವಿ. ಅಂತಹ ತಂದೆ, ನವೀನ್ ಕಿರಣ್ ಅಂತಹ ಮಗನನ್ನು ಪಡೆದಿರುವ ಸಾರ್ಥಕತೆ ನನ್ನಲ್ಲಿದೆ. ಚಿಕ್ಕಂದಿನಿಂದಲೇ ನಮ್ಮ ತಂದೆಯವರ ಶಿಸ್ತು, ಸಮಯ ಪಾಲನೆ, ದೂರದೃಷ್ಟಿ ಸಹಜವಾಗಿ ಕಲಿತು ಜವಾಬ್ದಾರಿ ಬೆಳೆಸಿಕೊಂಡೆ. ಅಂತಹ ತಂದೆ ಸಿಗದಿದ್ರೆ ನಾನು ಯಾವ ಸಾಧನೆಯನ್ನು ಮಾಡುತ್ತಿರಲಿಲ್ಲ. ಸುಮಾರು 2 ದಶಕಗಳಿಗೂ ಹೆಚ್ಚು ಕಾಲ ನಗರಸಭೆ ಅಧ್ಯಕ್ಷರಾಗಿ ನಗರ ನಿರ್ಮಾಣ, ಶಿಕ್ಷಣ ಹಾಗೂ ಜನಪರ ಸೌಲಭ್ಯಗಳನ್ನು ಉತ್ತಮವಾಗಿ ರೂಪಿಸಿದ್ದಾರೆ ಎಂದರು.